ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಪಾಲಿಗೆ ಇವತ್ತು ಮತ್ತೊಂದು ನಿರ್ಣಾಯಕ ದಿನ. ಯಾಕಂದರೆ ಭೂ ಹಗರಣದಡಿ ಪರಪ್ಪನ ಅಗ್ರಹಾರ ಸೇರಿರೋ ಬಿಎಸ್ವೈ ನ್ಯಾಯಾಂಗ ಬಂಧನ ಇವತ್ತು ಮುಕ್ತಾಯವಾಗಲಿದೆ. ಇದೇ ವೇಳೆ ಯಡಿಯೂರಪ್ಪ ಜಾಮೀನು ಕೋರಿ ಸಲ್ಲಿಸಿರೋ ಅರ್ಜಿ ವಿಚಾರಣೆಯೂ ಇವತ್ತೇ ನಡೆಯಲಿದೆ. ಮತ್ತೊಂದೆಡೆ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗಾದರೂ ಬಿಡುಗಡೆಯ ಭಾಗ್ಯ ಸಿಗುತ್ತಾ ಅನ್ನೋದು ಇವತ್ತು ಗೊತ್ತಾಗಲಿದೆ. ಭೂ ಹಗರಣ ಪ್ರಕರಣದಡಿ ಪರಪ್ಪನ ಅಗ್ರಹಾರದ ಅತಿಥಿಯಾಗಿರೋ ಮಾಜಿ ಸಿಎಂ ಯಡಿಯೂರಪ್ಪ ಬಿಡುಗಡೆ ಭಾಗ್ಯಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. ಜೈಲಿನಿಂದಲೇ ಬಂಧ ಮುಕ್ತಿಗೆ ಕಸರತ್ತು ನಡೆಸುತ್ತಿದ್ದಾರೆ. ಆದರೆ ಅದು ಯಡಿಯೂರಪ್ಪ ದುರಾದೃಷ್ಟವೋ ಅಥವಾ ದೂರುದಾರರ ಕಠಿಣ ವಾದ ಮಂಡನೆಯೋ ಗೊತ್ತಿಲ್ಲ. ಅಂತೂ ಯಡಿಯೂರಪ್ಪಗೆ ಜಾಮೀನು ಭಾಗ್ಯ ದಿನದಿಂದ ದಿನಕ್ಕೆ ದೂರ ಹೋಗ್ತಲೇ ಇದೆ. ನಿನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ನಡೆದರೂ ವಾದ ಮಂಡನೆ ಅಪೂರ್ಣವಾದ್ದರಿಂದ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಲಾಯಿತು. ಹಾಗಾಗಿ ಇವತ್ತು ಮತ್ತೆ ಅರ್ಜಿಯ ವಿಚಾರಣೆ ನಡೆಯಲಿದ್ದು, ಜಾಮೀನು ನೀಡಬೇಕೋ ಬೇಡವೋ ಅನ್ನೋದರ ಬಗ್ಗೆ ನ್ಯಾಯಾಲಯ ತೀರ್ಮಾನಿಸೋ ಸಾಧ್ಯತೆ ಇದೆ. ಇನ್ನು ಯಡಿಯೂರಪ್ಪ ವಿರುದ್ಧ ಸಿರಾಜಿನ್ ಬಾಷಾ ಸಲ್ಲಿಸಿದ್ದ 4ನೇ ದೂರಿನ ವಾದ ವಿವಾದವು ಇವತ್ತು ಮುಂದುವರಿಯಲಿದೆ. ಈ ಮಧ್ಯೆ ಅಕ್ಟೋಬರ್ 15ರಂದು ಬಂಧಿತರಾದ ಯಡಿಯೂರಪ್ಪ ಅವರ ನ್ಯಾಯಾಂಗ ಬಂಧನ ಇವತ್ತು ಕೊನೆಯಾಗಲಿದೆ. ಹೀಗಾಗಿ ಯಡಿಯೂರಪ್ಪ ಅವರ ಬಂಧನ ಅವಧಿ ಮತ್ತೆ ವಿಸ್ತರಣೆಯಾಗಲಿದೆಯಾ ಅನ್ನೋ ಕುತೂಹಲವೂ ಗರಿಗೆದರಿದೆ. ಮತ್ತೊಂದೆಡೆ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಜಾಮೀನು ಅರ್ಜಿ ವಿಚಾರಣೆಯು ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ನಡೆಯಲಿದೆ. ಇತ್ತ ಭೂ ಅಕ್ರಮದ ಸಹ ಆರೋಪಿಗಳಾದ ಯಡಿಯೂರಪ್ಪ ಪುತ್ರರಾದ ರಾಘವೇಂದ್ರ, ವಿಜಯೇಂದ್ರ ಹಾಗೂ ಅಳಿಯ ಸೋಹನ್ ಕುಮಾರ್ಗೆ ನೀಡಿರೋ ಜಾಮೀನು ರದ್ದು ಕೋರಿ ಸಲ್ಲಿಸಲಾಗಿರೋ ಅರ್ಜಿಯ ವಿಚಾರಣೆಯೂ ನಡೆಯಲಿದೆ. ಒಟ್ಟಾರೆ ಘಟಾನುಘಟಿಗಳ ವಿಚಾರಣೆಯಿಂದಾಗಿ ಇವತ್ತೂ ಸಹ ಎಲ್ಲರ ಚಿತ್ತ ಕೋರ್ಟ್ನತ್ತ ನೆಟ್ಟಿದೆ. ಸುದ್ದಿ ವಿಭಾಗ, ಸುವರ್ಣ ನ್ಯೂಸ್.